ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಥೈಲ್ಯಾಂಡ್, ಮಲೇಷಿಯಾ, ಬ್ಯಾಂಕಾಕ್ ಮಾದರಿಯಲ್ಲಿ ಭಾರತದ ವಿಮಾನ ನಿಲ್ದಾಣದಲ್ಲಿ ಸ್ವಾಮೀಜಿ ಹಾಗೂ ಗುರುಗಳಿಗೆ ಹೋಗಲು ಪ್ರತ್ಯೇಕ ಪ್ರಿವಿಲೇಜ್ ಲೈನ್ ಅಳವಡಿಕೆಯಾಗಲಿ ಅಂತ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಸ್ವಾಮೀಜಿಗಳು ಪ್ರವಾಸ ಮಾಡುವುದು ದೇಶದ ಉನ್ನತಿಗಾಗಿ. ಆದ್ದರಿಂದ ಅವರು ದಾಖಲೆಗಳ ಪರಿಶೀಲನೆಗಾಗಿ ಸಾಲುಗಟ್ಟಿ ನಿಲ್ಲುವುದಕ್ಕಿಂತ ದಾಖಲೆಗಳು ಸರಿಯಾಗಿದ್ದ ಸ್ವಾಮೀಜಿಗಳಿಗೆ ಪ್ರಿವಿಲೇಜ್ ಲೈನ್ನಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು. ದೇಶದ ಎಲ್ಲಾ ಟೋಲ್ ಗೇಟ್ನಲ್ಲಿ ಮಾಜಿ ಎಂಎಲ್ಎ ಎಂಪಿಗಳಿಗೆ ಟೋಲ್ ಶುಲ್ಕ ವಿನಾಯಿತಿ ಇದೆ. ಅದೇ ಮಾದರಿಯಲ್ಲಿ ಸಾಧು ಸಂತರು, ಧರ್ಮ ಗುರುಗಳಿಗೂ ಟೋಲ್ ಶುಲ್ಕ ವಿನಾಯಿತಿ ಆಗಬೇಕು. ಈ ಬಗ್ಗೆ ನಿತಿನ್ ಗಡ್ಕರಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೀನಿ. ಬಿಜೆಪಿ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದು 12 ವರ್ಷ ಕಳೆಯಿತು. ಹಿಂದುತ್ವ, ಹಿಂದೂ ಧರ್ಮ, ದೇವಸ್ಥಾನಗಳು ಹಾಗೂ ಸ್ವಾಮೀಜಿಗಳು ಅಂತ ಹೇಳಿಕೊಂಡು ಅವರು ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರು. ಆದ್ದರಿಂದ ಈ 2 ಬೇಡಿಕೆಗಳ ಈಡೇರಿಕೆಯು ಬಿಜೆಪಿಯ ಅಜೆಂಡವಾಗಲಿ ಅಂತ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ತಾವೆಲ್ಲ ಒಂದಷ್ಟು ಜನ ವಿದೇಶಕ್ಕೆ ಹೋಗಿರುತ್ತೇವೆ. ಇವತ್ತು ಥೈಲ್ಯಾಂಡ್ ಏರ್ಪೋರ್ಟ್ಗಳು, ಬ್ಯಾಂಕಾಕ್ ಏರ್ಪೋರ್ಟ್ ಆಗಲಿ, ಮಲೇಷಿಯನ್ ಏರ್ಪೋರ್ಟ್ ಆಗಲಿ, ಸಿಂಗಾಪುರ್ ಏರ್ಪೋರ್ಟ್ಗಳಲ್ಲಿ ಆಗಲಿ, ಅಲ್ಲಿ ಎಲ್ಲ ಒಂದು ಪ್ರಿವಿಲೇಜ್ ಅಂತ ಇರ್ತದೆ. ಅಲ್ಲಿ ಸ್ವಾಮೀಜಿಗಳಿಗೆ ಥೈಲ್ಯಾಂಡ್ ಅಲ್ಲಿ ಹೋದಾಗ ಗುರುಗಳಿಗೆಲ್ಲ ಸಪರೇಟ್ ಆಗಿ ಒಂದು ಪ್ರಿವಿಲೇಜ್ ಲೈನ್ ಇದೆ. ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದು ಈಗಾಗಲೇ 12 ವರ್ಷ ಏನಾಯ್ತು. ಹಿಂದುತ್ವ, ದೇಶ, ಧರ್ಮ, ದೇವಸ್ಥಾನ, ಸ್ವಾಮೀಜಿಗಳ ಮೇಲೆ ಎಲ್ಲ ಅವರು ಹೇಳಿಕೊಂಡು ಅದನ್ನ ವಿಷಯ ಹಿಡ್ಕೊಂಡು ಮುಂದೆ ಅಧಿಕಾರಕ್ಕೆ ಬಂದಿದ್ದೀರಿ. ನಾನು ಹೇಳುವುದು, ದೇಶದ ಏರ್ಪೋರ್ಟ್ಗಳಲ್ಲಿ ಅಲ್ಲಿ ಒಂದು ಪ್ರಿವಿಲೇಜ್ ಲೈನ್, ಪೂಜ್ಯ ಸ್ವಾಮೀಜಿಗಳಿಗೆಲ್ಲ ಹಾಗೆ ಒಂದು ಪ್ರಿವಿಲೇಜ್ ಲೈನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಇದೆ. ಅದೇ ರೀತಿಯಲ್ಲಿ ಯಾಕೆಂತಂದ್ರೆ ಪೂಜ್ಯ ಜಗದ್ಗುರುಗಳು, ಪೂಜ್ಯ ಸ್ವಾಮೀಜಿಗಳು ಅವರು ಪ್ರವಾಸ ಮಾಡತಕ್ಕಂಥದ್ದು ಏನಕ್ಕೋಸ್ಕರ? ಅವರ ವೈಯಕ್ತಿಕ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ಈ ದೇಶ ಧರ್ಮಕ್ಕೋಸ್ಕರ. ಹಾಗಾಗಿ ಅವರು ಪೇಟ ಎಲ್ಲ ಹಾಕಿಕೊಂಡು ಲೈನ್ ನಿಂತಕ್ಕಿಂತ ಒಂದು ಪ್ರಿವಿಲೇಜ್ ಲೈನ್ ಕೊಟ್ಟು ಸ್ವಾಮೀಜಿಗಳ ಆಧಾರ್ ಕಾರ್ಡ್ ಎಲ್ಲ ಪಾಸ್ಪೋರ್ಟ್ ಎಲ್ಲ ಕ್ಲಿಯರ್ ಇದ್ದವರಿಗೆ ಒಂದು ಮಾಡಬೇಕು ಅಂತಕ್ಕಂಥದ್ದು ಬೇಡಿಕೆ ಧರ್ಮಗುರುಗಳು ಅಂತಕ್ಕಂಥದ್ದು. ಎರಡನೇದು ಟೋಲ್ ಗೇಟ್ಗಳು. ಇವತ್ತು ನೋಡಿ, ರಾಜ್ಯದ ಟೋಲ್ ಗೇಟ್ಗಳು, ದೇಶದ ಟೋಲ್ ಗೇಟ್ಗಳಲ್ಲಿ ಇವತ್ತು ಎಕ್ಸ್ ಎಂಎಲ್ಎ, ಎಕ್ಸ್ ಎಂಪಿಗಳು ಬಂದ್ರೆ ಬೆನ್ನುಬಾಗಿ ನಮಸ್ಕಾರ ಮಾಡಿ ಕಳಿಸ್ಬಿಡ್ತಾರ. ಈ ದೇಶಕ್ಕೋಸ್ಕರ ಜೀವನವನ್ನೇ ಮುಡಿಪಾಯಿಟ್ಟಿರತಕ್ಕಂಥ ಸಾಧು ಸಂತರುಗಳು, ಧರ್ಮಗುರುಗಳಿದ್ದಾಗ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಇದು ಮಾಡಿ, ಯಾಕಂದ್ರೆ ಅದು ಕೂಡ ಟೋಲ್ ಗೇಟ್ ಅಲ್ಲಿಯೂ ಕೂಡ ಏನು ಮಾಡಬೇಕು, ಈ ಪೂಜ್ಯ ಸ್ವಾಮೀಜಿಗಳನ್ನ ಬಿಡುಗಡೆ ಆಗುವ ಫ್ರೀ ಆಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದು ಬಿಜೆಪಿ ಅವರದೊಂದು ನಿಮ್ಮ ಅಜೆಂಡೆ ಆಗಬೇಕು. ನಾನೀಗ ಕೂಡಲೇ ಇದೊಂದು ಸಂಬಂಧಪಟ್ಟ ಮಿನಿಸ್ಟರ್ಗಳಿಗೂ ಡೆಲ್ಲಿ ತೆರಳಿ ಕೊಡ್ತೇನೆ. ನಿತಿನ್ ಗಡ್ಕರಿ ಅವ್ರಿಗೆ ಈಗಾಗಲೇ ನಾನು ಮೊನ್ನೆ ಹೋದಾಗ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಇದು ವಿಶೇಷವಾಗಿ ಆಗಬೇಕು ಅಂತ ನನ್ನ ಮನವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.